ನೀವು ಲಾಸ್ಟ್ ಬ್ಲಾಗ್ದಾಗ ನೋಡಿರ್ಬೋದು ಕೇರಳ ಟ್ರಿಪ್ಪಿಗೆ ಅಂಥೇಳಿ ಮಸ್ತ್ ಎಂಜಾಯ್ ಮಾಡ್ಕೊತ ಬರ್ಲಿಕ್ಕತ್ತಿದ್ವಿ ಟಿದಾಗ. ಹಂಗೆ ಮಜಾ ನೋಡ್ರಿ ಎಷ್ಟು ಮಾಡೇವಿ ಅಂಥೇಳಿ. ಸೊ ಇನ್ನೂ ಮಟ್ಟ ಲಾಸ್ಟ್ ಬ್ಲಾಗ್ ಯಾರು ನೋಡಿಲ್ಲ ಒಂದು ಸರ್ತಿ ಹೋಗಿ ನೋಡ್ರಿ. ಸೊ ಇವತ್ತು ನಾವು ರೀಚ್ ಆಗೇವಿ ವಾರ್ಕಳಾಗ. ಸೊ ವಾರ್ಕಳನ ಎಂಜಾಯ್ ಮಾಡ್ರಿ, ವಿಡಿಯೋನ ಫುಲ್ ನೋಡ್ರಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫೈನಲಿ ರೀಚ್ ಆಗೇವಿ ವಾರ್ಕಳಾಗ. ಸೊ ಇಲ್ಲಿ ಬಂದೇವಿ. ಈಗ ನಮ್ಗೆ ಒಂದು ವಿಲ್ಲಾ ಬುಕ್ ಮಾಡಿದ್ವಿ ಆಲ್ರೆಡಿ. ಯಾವ ವಿಲ್ಲಾ ಏನಂತ ತೋರಿಸ್ತೀನಿ, ಹೆಸರು ಹೇಳ್ತೀನಿ. ಫಸ್ಟ್ ನಿಮಗೆ ಈ ವಿಲ್ಲಾನ ಟೂರ್ ಮಾಡ್ತೀನಿ ಅಂತ. ಏನಿಲ್ಲ, ಒಳಗಡೆಯಿಂದ ಬಂದ್ವಿ. ಒಳಗಡೆ ಆ ಕಡೆ ಒಳಗೆ ಬಂದ ಕೂಲೆ ಇಲ್ಲಿ ಬಂದು ಪಾರ್ಕಿಂಗ್ ಸಿಕ್ತು ನಮಗೆ. ಸೊ ಗಾಡಿ ಪಾರ್ಕ್ ಮಾಡೇವಿ. ಬಾಜು ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್. ಆ್ಯಕ್ಚುಲಿ ನೋಡಕ್ಕೆ ಕಲರ್ ಹಿಂಗೈತಿ, ನಾವೆಲ್ಲ ಕೇಳಿದ್ವಿ. ಒಳಗೆ ಒಬ್ರು ಇಳಿದು ನೋಡ್ಯಾರ. ಸೊ ನೀರು ಚಲೋ ಐತಿ, ಮಸ್ತ್ ಐತಿ, ಯಾವುದೇ ರೀತಿ ಪಾಚ್ಗಟ್ಟಿಲ್ಲ, ಏನೂ ಇಲ್ಲ, ಜಸ್ಟ್ ಕಲರ್ ಹಂಗೈತಂತ ನೋಡ್ರಿ. ನೀರು ಚಲೋನೇ ಐತಿ, ನೀರು ಚಲೋ ಐತಿ, ನೋಡಕ್ ಹಿಂಗೈತಿ. ಇವ್ರು ನೋಡ್ರಿ ಬೈ ಹೆಂಗೈತಿ ಬೈ ಇಲ್ಲ ಈಗ ಸದೇ ಬೇಡ, ಈಗ ಸದೇ ಬೇಡ. ರೂಮ್ ಫೆಸಿಲಿಟಿ ಬೆಂಕಿ ಈಗ ಇನ್ನು ಫುಲ್ ಟೂರ್ ಮಾಡಿ ಮುಗಿಸ್ಕೊಂಡು ಬರೋಣ. ಅಲ್ಲಿ ಅಯ್ಯೋ ಅಲ್ಲೇ ಇವರು ಬಸವಣ್ಣರ್ ಇಲ್ಲದಾರ. ಅಲ್ಲಿ ಮೇಲ್ಗಡೆ ಸುಮನ್ ಡ್ರೆಸ್ ಚೇಂಜ್ ಮಾಡತ್ತಂತಳ್ರಿ. ಇಲ್ಲೇ ಅದ ನೋಡ್ರಿ, ಬರ್ತಾನ ಮತ್ತೆ ಇವನು ಸುಮನ್ ಬಂದ ನೋಡ್ರಿ. ವಿವೇಕ್ ಬಂದ್ರ. गाड़ी स्टार्ट कर, हम फर्स्ट, स्टार्ट हम फर्स्ट, गाड़ी चला, गाड़ी चला. ಆಳ ನೋಡ್ರಿ, ಆಳ ಎಸೈತಿ ನೋಡ್ರಿ, ಆಳ ನೋಡ್ರಿ ಎಸೈತಿ. ನಿಧಾನ ನಿಧಾನ ಎಳ್ದೇ ಬಿಟ್ಟ ನೋಡು. ಇಳಿ 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 ಅಯ್ಯ ತೊಳ್ದೈತಿಲ್ಲ, ಇಳದೇ ಬಿಟ್ಟ. ಬಾಡಿ ಬಿಲ್ಡರ್ ಸುಮನ್, ಬಾರೋ ಸುಮನ್. ನೀರ್ ತಣ್ಣಗಿಲ್ಲ, ಬಿಸಿ ಐತ ಮಾರಾಯ, ಬಿಸಿ ಇದೆ ನಾ ನೀರು. ನೀರ್ ಹೆಂಗೈತ? ಇವ್ ನಾನು ನೋಡ್ರಿ ನೆಲ್ಲ ಕುತ್ತಿ ನೀರ್ ತಗವ ಬಿಗಸೇ ಬಿಟ್ಟ ನೀರು. ಅಯ್ಯೋ ಇವ್ರ ಆಡ್ತಿರ್ಲಿ, ನಾವ ಹೋಗಿ ಒಂದ್ಸರ್ತಿ ವಿಲ್ಲಾ ಟೂರ್ ಮಾಡ್ಕೊಂಡ್ಬರೋಣ. ರೂಮ್ ತೋರಿಸ್ತೀವಿ. ಎಲ್ಲ ನೀರ್ ಸಿಡಿಸೇ ಬಿಟ್ರೆ ರೂಮು ಇಲ್ಲೇ ಕೊಟ್ಟಿದ್ದಾರೆ. ರೂಮ್ ತೋರಿಸ್ತೇ ನೋಡ್ರಿ. ಅಲ್ಲ ಬರೀ ಇಂಥದೆಯ. ಅಯ್ಯೋ ಅಲ್ಲಿ ಸರಿ, ಇಲ್ಲಿ ಹೋಗ್ರ. ಇದೆ ಫಸ್ಟ್ ಬಿಟ್ಟ ಒಂದು ರೂಮ್. ಸೊ ಇದು ಬಂದ್ಬಿಟ್ಟು ಹಿಂಗೆ ಒಳಗಡೆ ಹೋಗ್ತೀವಿ. ಸೊ ಇವ್ರು ಬಂದ್ಬಿಟ್ಟು ಓನರ್, ಅವ್ರ ಮೇಡಮ್ ಅದಾರಲ್ಲ ಅವ್ರು, ಪ್ಲಸ್ ಇವ್ರ ಸರ್. ಏನೋ ತೋರಿಸ್ತೀನಿ ಬೈಗ. ಇಲ್ಲೇ ಲೈಬ್ರರಿ ಅದ. ಸೊ ನಮಗೆ ಬುಕ್ಸ್ ಬೇಕನು ಓದಾಕು ಅದಾವ. ಆಮೇಲೆ ಎಲ್ಲ ಉದ್ದಿನ ಕಡ್ಡಿ ಅದಾವ. ಲೈಕ್ ಉದ್ದಿನ ಕಡ್ಡಿ ಎದಕ್ಕಪ್ಪ ಅಂತಂದ್ರೆ, ಉದ್ದಿನ ಕಡ್ಡಿ ಇಲ್ಲಿ ಸ್ವಲ್ಪ ಸೊಳ್ಳಿ ಅದಾವ ರೀ, ಒಂದು ಸ್ವಲ್ಪ ಅಂದ್ರೆ ಗಿಡ ಭಾಳ ಅದಾವ. ಸೊ ಹಾಗಾಗಿ ಸೊಳ್ಳಿ ಅದಾವ ನೋಡ್ರಿ. ಇಬ್ರು ಕುಂತ್ರ ಹಂಗ. ಸೊ ಇಲ್ಲಿ ನೋಡ್ತಿರ್ಬೋದು ಹಿಂಗೈತಿ. ನಮ್ಮ ಬೈ ಇಲ್ಲಿ ಹೊರಗೆ ನಿಂತಾರೆ. ಬರ್ರಿ ವಿಲ್ಲಾ ಟೂರ್ ಮಾಡೋಣ. ನಮ್ದು ರೂಮ್ ಬಂದ್ಬಿಟ್ಟ ಮೇಲ್ಗಡೆ 2 ರೂಮ್ ಕೊಟ್ಟಿದ್ದಾರೆ. ಸೊ 2 ರೂಮ್ ತೋರಿಸ್ತೀನಿ ನಿಮಗೆ. ಎಲ್ಲ ನೀರು ಸೇರಿಸ್ಬಿಟ್ಟಾರಿಪ್ಪ ಎಲ್ಲ ಕಡೆ. 2 ರೂಮ್. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲೂ ಕಾಯಿಲೆಚಾರ. ಇಲ್ಲಿ ಕೂಡಾಕು ನೋಡ್ರಿ, ಕುಂತು ಊಟ ಮಾಡೋಕ್ಕೂ ನಮಗೆ ಇದನ್ನು ಕೊಟ್ಟಾರ, ಏನ ಟೇಬಲ್, ಡೈನಿಂಗ್ ಹಾಲ್. ಆಮೇಲೆ ಇದ ಬಂದ್ಬಿಟ್ಟ ನಮ್ಮ ಬೆಡ್ರೂಮ್. ಹೆಂಗೈತಿ ನಮ್ಮ ರೂಮು ನೋಡ್ರಿ, ಆಗ್ಲೇ ಹೇಗೈತಿ. ಓ ವಾಶ್ರೂಮ್ ನೋಡ್ರಿ ಇಲ್ಲೇ. ವಾವ್ ಮಸ್ತ್ ಬೈ, ಮಸ್ತ್ ಐತಿ. ಸ್ಮೆಲ್ ಮಸ್ತ್ ಐತಿ. ಬೆಡ್ರೂಮ್ ನೋಡ್ರಿಪ್ಪ ನಮ್ದು ರೂಮ್ ಹೆಂಗೈತಿ. ನಮ್ಮ ರೂಮ್ ನೋಡ್ರಿ ಹಿಂಗೈತಿ. ಆಮೇಲೆ ಇನ್ನೊಂದು ರೂಮ್, 2 ರೂಮ್ ಕೊಟ್ಟಾರೆ. ಸೊ ಈ ರೂಮ್, ಇನ್ನೊಂದು ರೂಮ್ ಇಲ್ಲೈತಿ. ಸೊ ಈ ರೂಮ್ ಕೊಟ್ಟಿದ್ದಾರೆ. ಸೊ ರೂಮ್ ನೋಡ್ರಿ ಮಸ್ತ್ ಐತಿ. ಬಟ್ಟೆ ಒಣಕನ
ಈಜಾಡಕ್ ಹೋಗ್ಯಾನ. ಆಮೇಲೆ ನೋಡ್ರಿ ಇಲ್ಲಿ ಕ್ಲಿನಿಕ್ ಪ್ಲಸ್ ತಗೊಂಡ್ರೆ ಶಾಂಪು ತಲೆ ಹಾಕೊಳಕ್ಕೆ ಕೂದಲು ಉಜ್ಜಬಾರ್ದು ಅಂತೇಳಿ ಎಲ್ಲ ಇಟ್ಟಾರ. ಆಮೇಲೆ ಹ್ಯಾಂಗರ್ ಐತಿ ಬೈ ಏನ್ ಕರೆ ವರ್ತ್ ಐತಿ, ಲಿಟ್ರಲಿ ವರ್ತ್. ರೊಕ್ಕ ಕೊಟ್ಟಿದ್ದು ವರ್ತ್ ಐತಿ. ಎಷ್ಟು ಅಮೌಂಟ್ ನಾವು ಕೊಟ್ಟಿರೋ ಅಮೌಂಟ್ ಏನೋ ಚೆನ್ನಾಗಿರಲ್ಲ ಅಂತ ಅನ್ಕೊಂಡ್ವಿ, ಮತ್ತೆ ನೋಡಿದ್ರೆ ಅಲ್ಟಿಮೇಟ್ ಆಗಿದೆ ಇದೆಲ್ಲ ಸೀರಿಯಸ್ಲಿ. ಆಮೇಲೆ ನಿಮ್ಗ ಇಲ್ಲಿ ಆಕ್ಟಿವಿಟೀಸ್ ಕೂಡ ಐತಿ. ಇಲ್ಲಿ ನೋಡ್ತಿರ್ಬೋದು ಮಿರರ್ ಐತಿ. ಯಾರದಾರ ನೋಡ್ರಿ ನೋಡ್ರಿ ಏನೇನು ಹಚ್ಕೊಳತಾರ. ಈಗ ಈ ಇದ್ರಾಗ ಬಂದ್ಬಿಟ್ಟ 2 ನಮ್ಗೆ ರೂಮ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಹೋಗ್ತೀನಿ. ಕೆಳಗಡೆ ಇನ್ನೂ 2 ರೂಮ್. ಆಮೇಲೆ ಇಲ್ಲಿ ಇನ್ನು ಬಾಲ್ಕನಿ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೂತ್ಕೊಂಡು ಆರಾಮ್ ಇವ್ರು ನೋಡ್ಬೋದು ಬಿಡ್ರಿ. ನೋಡ್ರಿ ಲೈಟ್ ಬೇರೆ ಹಾಕ್ಯಾರ. ವಾವ್, ಹಾಯ್ ಮಾಡ್ರಿ. ಹಾಯ್ ಮಾಡ್ರು. ಹಂಗ್ಯಾಕ್ ಮಾಡ್ತೀರಿ? ಬಾ ಇಬ್ರು ಅದ್ರ. ಈಗ ನಾವು ಹೋಗ್ತೇವಿ ಸ್ವಿಮ್ಮಿಂಗ್ ಮಾಡಕ. ಸೊ ತೋರಿಸ್ತೇನೆ ಅಂತ. ಸೊ ಫಸ್ಟ್ ಅಲ್ಲಿ ಇನ್ನೊಂದು ವಿಲ್ಲ ಐತಿ, ಅದನ್ನ ತೋರಿಸ್ತೇನೆ. ಸೊ ರೂಮ್ ಇನ್ನೂ 2 ರೂಮ್ ಅದಾವ, ಬಾಕಿ ತೋರಿಸ್ತೇನೆ ಅಂತ. ಸೊ ಬರ್ರಿ. ಈಗ ಅಲ್ಲೇ ಬ್ಯಾಕ್ ಸೈಡ್ 2 ರೂಮ್ ಅದಾವ. ಸೊ ಅದು ತೋರಿಸ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಇವೆಲ್ಲ ಗಿಡ ಇರೋದಕ್ಕೆ ಸ್ವಲ್ಪ ಸೊಳ್ಳಿ ಅದಾವ. ಆಮೇಲೆ ಇಲ್ಲೇ ನಮ್ಮ ಜೊತೆ ಓರಿಯೋ ಅನ್ನೋದ ಒಂದು ಬೆಕ್ಕ ನಾಯಿ ಇದೆ, ಇಲ್ಲಿ ಬೆಕ್ಕಂದಿದೆ. ಇಲ್ಲಿ ಇಲ್ಲೊಂದು ಬೆಕ್ಕೈತಿ, ಇದ್ರ ಹೆಸರು ಗೊತ್ತಿಲ್ಲ. ಸೊ ಇಲ್ಲೊಂದು ಐತಿ. ಓಯ್ ಬಾಯ್ಲೆ ಅವರು ನೋಡ್ರಿ, ಬಂದು ಬಾ. ಬರೀ ನಗ್ತೈತ್ರಿ ಅದು, ಭಯ ನಗ್ತೈತೆ ಹಂಗ ಓಲ್ ಮಾಡ್ಕೊಂಡೈತೆ ನೋಡ್ರಿ ಇಲ್ಲಿ. ಸೊ ಬರ್ರಿ. ಸೊ ನೆಕ್ಸ್ಟ್ ಇಲ್ಲೊಂದು ರೂಮ್ ಐತ್ಲ, ಅಲ್ಲಿ ಹೋಗೋಣಂತ. ಆ ರೂಮ್ ಇಲ್ಲೇ ನೋಡ್ರಿ, ಇಲ್ಲಿ ಕುಂದ್ರಾಕೆಲ್ಲ ಸಿಟ್ಟಿಂಗ್ ಮಾಡ್ಯಾರ ಈ ಕಡೆ ಸೈಡ್. ಆಮೇಲೆ ನಮ್ಗೆ ಏನಾರ ಮ್ಯೂಸಿಕ್ ಬೇಕಪ್ಪ ಅಂತಂದ್ರೆ ಅದನ್ನೂ ಅವೈಲೇಬಲ್ ಮಾಡಿಕೊಡ್ತಾರ. ಆಮೇಲೆ ನಮ್ಗೇನಾರ ರೀಲ್, ಏನಾರ ಫೋಟೋ ಶೂಟ್, ವಿಡಿಯೋ ಶೂಟ್ ಏನಾರ ಇತ್ತಪ್ಪ ಅಂತಂದ್ರೆ ಕ್ಯಾಮ್ರಾಮ್ಯಾನ್ ಕೂಡ ಅದಾರ ಇಲ್ಲಿ ನೋಡ್ರಿ. ಫೆಸಿಲಿಟಿ ಏನೇನು ಐತೆ ನಮ್ಗೆ ಕರೆ ಹೇಳ್ಬೇಕಂದ್ರೆ. ಸೊ ಸೆಕೆಂಡ್ ರೂಮ್ ಬಂದ್ಬಿಟ್ಟ ಇದೆ. ಸೊ ಇಲ್ಲಿ ಬಂದ್ಬಿಟ್ಟ ಒಳಗಡೆ ಇದು ಒಂದು ರೂಮ್. ಸೊ ಇದೊಂದು ರೂಮ್ ಐತಿ, ನೋಡ್ತಿರ್ಬೋದ. ಇವ್ರದ್ ಬಾತ್ರೂಮ್ ಒಂದು ನೋಡೋಂತಡ್ರಿ. ಇವ್ರದ್ ಬಾತ್ರೂಮ್ ತೋರಿಸ್ಬೇಕು. ಇವ್ರು ಸಣ್ಣದೈತೆ, ನಮ್ ದೊಡ್ಡದೈತಿ. ನಾವು ಬಾತ್ರೂಮ್ 4 ಜನ ಮುಕ್ಕೋಬಹುದು. ಇಬ್ರಿಗೆ ಜಾಗ ಇಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿಪ್ಪ, ಇದು ಬಂದ್ಬಿಟ್ಟು ಇನ್ನೊಂದು ರೂಮ್. ನಿಮ್ದು ರೂಮ್ ಸಣ್ಣದೈತಿ, ನಿಮ್ದು ಸಣ್ಣ. ನಾವು 4 ಜನ ಮುಕ್ಕೋಬಹುದು. ಆಕ್ಚುಲಿ ಬಾತ್ರೂಮ್ ನ ಮಲ್ಗಕ್ಕೆ ಅಂತ ಸೆಲೆಕ್ಟ್ ಮಾಡಿಲ್ಲ, ಅದಕ್ಕೆ ನಾವು ಸಣ್ಣ ತಗೊಂಡಿದ್ದೀವಿ. ಗಜಬ್ ಬೇಜತಿ. ಇದು ನೋಡ್ರಿಪ್ಪ ಇವ್ರದ್ ರೂಮ ಹಿಂಗೈತಿ, ಸೇಮ್ ಆಲ್ಮೋಸ್ಟ್. ಸೊ ನೋಡ್ತಿರ್ಬೋದ, ಇಲ್ಲೇದೇವಿ ಇಬ್ರು. ಬಂದ್ ನೋಡ್ರಿ, ನಿನ್ ತಲೆ ಕಾಣಿಸ್ತ, ಮುಖ ಕಾಣಿಸ್ಲಿಲ್ಲ. ಬಂದ್ ನೋಡ್ರಿ, ಈಗ ಫ್ರೆಶ್ ಆಗ ಇಬ್ರು ತಂಗ್ಯಾರ. ಆಗ್ಲಿ, ನಾವು ಅವ್ರದೆಲ್ಲ ಹೋಗೈತಿ. ನಾವು ಹೋಗಿ ಸ್ವಲ್ಪ ಡ್ರೆಸ್ ನಾವು ಕರೆ ಹೇಳ್ಬೇಕಂದ್ರೆ ಎಲ್ಲಾರು ಮುಕ್ಕೊಂಡಾರ್ರಿ. ನಾನು ಇವ ಒಟ್ಟ ಮುಕ್ಕೊಂಡಿಲ್ಲ. ಕೆಲಸ ಇಲ್ಲ ಗೈಸ್. तू समझा? हाँ नहीं, तू समझा नहीं. ಸೊ ಈಗ ಹೋಗಿ ಅಲ್ಲಿ ಪಟ್ಟನ್ ಡ್ರೆಸ್ ಚೇಂಜ್ ಮಾಡ್ತೀವಿ. ಡ್ರೆಸ್ ಚೇಂಜ್ ಮಾಡಿ ನಾವು ಸ್ವಿಮ್ಮಿಂಗ್ ಪೂಲ್ದಾಗ ಜಿಗಿತೇವೆ ಅಂತ ಈಗ. ಸೊ ಬರ್ರಿ, ಎಲ್ಲ ಹೊಡ್ಕೊಂಡು ಈಗ ಎಲ್ಲ ಫ್ರೆಶ್ ಆಗಿ ಅಲ್ಲೇ ಊಟಕ್ಕಂತ ಹೊಂಟೇವಿ. ಎಲ್ಲಿಪ್ಪ ಅಂತಂದ್ರೆ ಬೀಚ್ ಸೈಡ್. ಸೊ ಹೋಗೋಣಂತ. ಕಾಣತಿಲ್ಲ? ನೀ ಕಾಣಲ್ಲ, ಹಿಂಗ್ ಕಾಣಲ್ಲ, ಈಗ ಕಾಣತೈತಿ. ಈಗ ಅದ ಊಟಕ್ಕಂತ ಹೊಂಟೇವಿ ಬೀಚ್ ಸೈಡ್. ಸೊ ಹೋಗೋಣಂತ. ಯಾವ ಹೋಟೆಲ್ ಏನ ತೋರಿಸ್ತೇನಂತ. ಸೊ ಇಲ್ಲಿ ಇವ್ರ ಸರ್ ಅದಾರ, ಇವ್ರ ಮ್ಯಾನೇಜರ್, ಹೋಟೆಲ್ ಮ್ಯಾನೇಜರ್. ಸೊ ಹೇಳ್ತೇನಂತ ಹೋಟೆಲ್ ಬಗ್ಗೆ ಏನಂತಂದೆಲ್ಲ ಹೇಳ್ತೀನಿ ನಿಮಗೂ ಒಂದ್ಸರ್ತಿ. ಸೊ ಹೋಗೋಣಂತ, ಹೋಗಿ ತೋರಿಸ್ತೇನೆ ಬರ್ರಿ. ಆಮೇಲೆ ಇಲ್ಲೇ ಐತಿ, ಇದು ಆ್ಯಕ್ಚುಲಿ ಟಾಮ್ ಅಂತ.
ಏನು ಹೆಸರಲ್ರಿ ಟಾಮ್ ಜೆರ್ರಿ ಯಾವ್ದಪ್ಪ ಅಂದ್ರ ಅದ್ ನಾಯಿ ಇತ್ತಲ್ಲ ಊರಿಯೋ ಅಂತಂದ್ರೆ ಎರಡು ಸೊ ಬರೀ ಹೋಗೋಣಂತ ಅಲ್ಲಿ ಈಗ ಹೊರಗಡೆ ಬಂದಿವಲ್ಲ ಊಟಕ್ಕೆ. ಸೊ ನಾವು 3 ಜನ ಅದೀವಿ ಇಲ್ಲಿ. ಅವ್ರು ಎಲ್ಲರೂ ಸೇರಿ ಇಲ್ಲಿ ಹೊಂಟಾರ ನೋಡ್ಬೋದು ನೀವು. ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಮಾಡ್ಯಾರ, ಭಾರಿ ಐತಿ. ಐ ಲವ್ ವಾರ್ಕಳ ಅಂತ ನೋಡಿ, ಮಸ್ತ್ ಐತ್ಲಾ. ಸೀ ಫುಡ್ ರೆಸ್ಟೋರೆಂಟ್. ನಾವು ಸೀ ಫುಡ್ ಅಲ್ಲ, ಓನ್ಲಿ ಪ್ಯೂರ್ ವೆಜ್. ನೀನು ಪ್ಯೂರ್ ವೆಜ್ ಹೋದಿಲ್ಲ? ಓಯ್ ವೆಜ್ ಹೋದಿಲ್ಲ? ಅವನು ವೆಜ್, ನಾನು ಪ್ಯೂರ್ ವೆಜ್. ನಾವಂತೂ ತಿನ್ನಂಗಿಲ್ಲ. ಬೈ ನೀವು ನಾನ್ ವೆಜ್ ತಿಂತೀರಲ್ಲ? ಬೈ ವೆಜ್ ಬೈ. ನೀವು ಪ್ಯೂರ್ ವೆಜ್ ಬೈ? ಹ್ಞೂ ಬೈ. ಶ್ರಾವಣ ಅಂತ ಬೈ. ಹಾಂ ಬಟ್ ತಿಂತೀರಿ ಯಾವಾಗಾದ್ರು? ನಾವು ಹಂಗಿಲ್ಲ, ನಾವು ಫುಲ್ ಪ್ಯೂರ್ ವೆಜ್. ನಾವು ಇಲ್ಲೇ ಈ ಕಡೆ ಒಳಗೆ ಬಂದೇವಿ. ಏನಪ್ಪಾ ಅಂದ್ರೆ ಬೀಚ್ ನೋಡ್ಬೋದು ನೀವು. ಇಲ್ಲಿ ನೋಡ್ರಿ, ಹಾ ಏನಿತ್ತು ರಾತ್ರಿಯಲ್ಲೇ. ಇಲ್ಲಿ ನೋಡ್ರಿ, ಹಾಯ್ ರಾತ್ರಿಯಲ್ಲೇ ನೋಡ್ರಿ ಇಲ್ಲಿ ಹೆಂಗೈತಿ. ಒಳಗಡೆ ಬಿಡಲ್ಲ ಅಲ್ರಿ, ಮಾರ್ನಿಂಗು ಬಿಡಂಗಿಲ್ಲ ಅಲ್ರಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದ, ಇಲ್ಲೆಲ್ಲ ಇದನ್ನ ಹಾಡಿಸಿದ್ದಾರೆ. ಆಮೇಲೆ ಆಕ್ಚುಲಿ ನಾನು ಫಿಶ್ ತಿನ್ನಲ್ಲ, ಜಸ್ಟ್ ನಿಮಗೆ ಇಲ್ಲೇ ತೋರಿಸ್ತೀನಿ. ಜಸ್ಟ್ ಹಂಗ ಫಿಶ್ ತೋರಿಸ್ತೀನಿ. ನಾನಂತೂ ನೋಡ್ರಿಪ್ಪ ಹೋಗಿ ಹೆಂಗೆ ಬರ್ಲಿಕ್ಕತ್ತದ ದೂರ ತೋರ್ಸಾತೀನಿ ನಾನು. ಜಸ್ಟ್ ನಿಮಗೆ ಹೋಗಿ ಹೆಂಗೆ ಬರಾಗೈತೆ ನೋಡ್ರಿ. ಅಪ್ಪ ನಾವಂತೂ ತಿನ್ನೋದಿಲ್ಲ. ಆಮೇಲೆ ಎಲ್ಲ ಇದು ಐತಿ. ಇಲ್ಲೇ ನಾಯ್ಸ್ ಭಾಳ ಬರ್ತಿರ್ಬೋದ, ಗೊತ್ತಿರ್ಬೋದ. ಅಲ್ಲೇ ಹಾಡಾಡಂತಾರೆ. ತಮಿಳ್ ಆಮೇಲೆ ಮಲಯಾಳಿ ನಾವು ಯಾವ ಸಾಂಗು ಗೊತ್ತಿಲ್ಲ, ಜಸ್ಟ್ ನಿಮಗೆ ತೋರಿಸ್ತೀನಿ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಫುಲ್ ಹೆಂಗೈತಿ ಸ್ಟ್ರೀಟ್ ಅನ್ನೋಕ್ಕಿನ್ನ ಬೀಚ್ ಸೈಡ್ ಅಲ್ಲ ಹೆಂಗೈತಿ. ಸ್ವಲ್ಪ ಫಿಶ್ ನೋಡ್ರಿಪ್ಪ ಇಲ್ಲೇ ನಾವಂತೂ ಯವ್ವ ಇಲ್ಲಿ ನೋಡ್ರಿ ಹೆಂಗದಾವ ಯಪ್ಪ. ನೋಡಕ್ಕಾಗಿಲ್ರಿ, ಒಂಥರ ಅನ್ನಿಸ್ತೈತಿ. ಬರ್ರು ಅವ್ರ ಏನಾರು ನೋಡಾಕ್ ನಿಂತ್ರಂದ್ರೆ ಹಂಗ ನಿಂತು ಬಿಡ್ತಾರ. ಅವ್ರು ಬರಂಗಿಲ್ರಿ ಅವ್ರು. ಬರ್ರು ಹೆಂಗಿತ್ತ? ಮಸ್ತಾಗಿದೆ ಬೈ. ನಾವು ಒಂಚೂರು ಬರಬೇಕಾದ್ರೆ ಲೇಟ್ ಆಗಿಬಿಡ್ತೀವಿ, ಬೇಗ ಬಂದರೆ ಸ್ವಲ್ಪ ಎಲ್ಲ ಚಂದ ಬಿಡಲ್ಲ. ಬೆಳಗ್ಗೆ ಬೇಗ ಎದ್ದು ಬೀಚ್ ನೋಡಲೇಬೇಕು ಫೀಲಿಂಗ್. ಮತ್ತೆ ಗೋವಾ ಫೀಲಿಂಗ್ ಬಾಗ ಬೀಚ್. ಬಟ್ ನಾವು ಗೋವಾಗ ಹೋಗಿಲ್ಲ. ಬಟ್ ಇದೇನು ಚಲೋ ಐತಿ ಅಂತಾರೆ. ಇಲ್ಲೇ ಐಟಮ್ಸ್ ಇಟ್ಟಾರ, ಏನಾರು ತೊಗೋಬೇಕಾ ಅವು ಇವು ಅಂತಂತೇಳಿ. ಚಲೋ ಐತಿ ಜಾಗ, ಚಲೋ ಐತಿ. ಬಟ್ ನಾವು ಲೇಟಾಗಿ ಬಂದೇವಲ್ಲ, ಸೊ ಎಕ್ಸ್ಪೀರಿಯನ್ಸ್ ಭಾಳ ಲೇಟ್ ಮಾಡತ್ತೀವಿ. ಹೌದಲ್ಲ ಬೈ? ನಾನು ತಮಿಳ್ನಾಡಿಗೆ ಬಂದೇನಿ. ತಮಿಳ್ನಾಡಿಗೆ ಎಲ್ಲಿಪ್ಪ ಅಂತಂದ್ರೆ ತಿರುವನಂತಪುರಂ, ಮಧುರೈ, ಆಮೇಲೆ ಕನ್ಯಾಕುಮಾರಿ, ರಾಮೇಶ್ವರಮ್ಮ, ಆಮೇಲೆ ತಂಜಾವೂರು, ಈ ಕಡೆ ಎಲ್ಲ ಹೋಗಿ ಬಂದೀನಿ. ಬಟ್ ಈ ಕಡೆ ಅವಾಗ ನಾನು ಯಾವಾಗ 5th ಏನೋ 6th ಇದ್ದೆ ಅವಾಗ ಹೋಗಿದ್ದೆ ನಾನು. ಸೊ ಈಗ ರೀಸೆಂಟಾಗಿ ಅಂದ್ರೆ ಈಗ ಬಂದಿರೋದು ಕೇಳಕ್ಕೆ ಫಸ್ಟ್ ಟೈಮ್. ಸೊ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೆಂಗೈತಿ ಅಂತ ನೋಡಕ್ಕಂತ ಬಂದೀವಿ. ಸೊ ಲೈಫ್ ಹೆಂಗೈತಿ ನೋಡ್ರಿ, ಇಲ್ಲಿ ನೋಡ್ರಿ. ಇಲ್ಲೇ ಫಸ್ಟ್ ಟೈಮ್ ಹಿಂದಿ ಹಾಡು ಕೇಳಾಕತ್ತೆ. ಹಿಂದಿ ಆಡ್ಕೊಳ್ತಾರೆ, ಹಿಂದಿ ಆಡ್ಕೊಳ್ತಾ ನಂಗೆ ತಮ್ಮನೇರಿಗೆ ಕೊಡೋಬೇಕಾಗಿತ್ತು. ಚಲೋ ಹುಡ್ಕಾಕತ್ತೇನಿ, ಎಲ್ಲಿ ಸಿಗೋಲ್ಲ ನನಗೆ. ಅಲ್ಲಿ ಸಿಗುತ್ತೆ, ಅಲ್ಲಿ ಮ್ಯಾಲೆ ಹೋಗ್ಬೇಕು ನಾವು ಹೋಗೋದ್ರೆ. ಸಿಗ್ತೇನಂತ ತೋರಿಸ್ತೇನೆ, ಹೆಂಗೈತಿ ನೋಡೋದಂತ ಹೇಳ್ತೀನಿ ನಿಮ್ಗೆ. ಬೈ ನಿಮಗೆ ಹೆಂಗೆ ಅನ್ಸಾದೈತಿ? ಹೆಂಗೆ ಅನ್ಸಾದೈತಿ ನಿಂಗೆ? ಈ ಥರ ಹೊಸ
ಹಾ. ಗೋವಾ ನೋಡಿದ್ರೆ ಗೋವಾಲೆಲ್ಲ ಇಷ್ಟೊಂದು ಕಾಣಿಸ್ತಿರಲ್ಲ. ಹಾ ಬಟ್ ಇಲ್ಲೆಲ್ಲ ಮೀನ ಏಡಿ ಹಾ ಮತ್ತೆ ಇನ್ನೊಂದೇನೋ ಹೆಸರು ಅಂತ ಬರ್ತಿಲ್ಲ. ಹಾ ಎಲ್ಲ ಈಜಿಪ್ಟಿನ ರೈಸ್ ಹಾಕಿ ಹಾ. ಗೋವಾಲೆಲ್ಲ ಹಿಂಗಿಡಲ್ಲ. ಹಾ ಒಂಥರ ಇಲ್ಲಿ ನೋಡಿ ಕಾಡ್ಬೋದು ಸ್ಪೆಷಲಾಗಿ. ಹಾ 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 ಯಾಕೆ ಬಂದು ಹೋಗಿ ಬೈ ಹೋಗೋಣ ಬೈ. ನೆನಪಿಲ್ಲ ಬೈ. ಅದೇನೋ ಡಾರ್ಜಿಲಿಂಗ್ ಅಂತಂತ ಹೇಳ್ಯಾರ, ಬಟ್ ಗೊತ್ತಿಲ್ಲ ಅಲ್ಲಿ ಹೆಂಗೈತಿ ಏನು ಅಲೋ ಐತಿ ಗೊತ್ತಿಲ್ಲ. ಸುಮ್ಮನೆ ಹೊಂಟೇವ್ ನಾವು ನಮ್ಮ ಪಡೆ ಹೋಗೋಣಂತ ಬರ್ರಿ. ಇಲ್ಲಿ ನೋಡ್ರಿ ಅಲ್ಲೇದ ಸೌಂಡ್ ಕೇಳ್ರಿ ಹೆಂಗೈತಿ. ತಡ್ರಿ ಟಾರ್ಚ್ ಹಚ್ಚೋಣ. ಏನಪ್ಪಾ ಅಂದ್ರ ಅಲ್ಲೇ ಒಂದು ಅಂಗಡಿಗೆ ಹೋಗಿವಿ. ಏನ ಜ್ಯೂಸ್ ಕುಡಿಬೇಕಂತಂದು ಅಲ್ಲಿ ಒಂದು ಅಂಗಡಿ ಹೋಗಿ, ಅಂದ್ರೆ ಜ್ಯೂಸ್ ಚಿಪ್ಸ್ ಎಲ್ಲ ಇತ್ತು. ಜಸ್ಟ್ ನಾವು ಅಂಗಡಿ ಹೋಗೀವಿ ತಗೋಬೇಕಂತ ಹೋದ್ವಿ. ಸೊ ಅಲ್ಲಿ ಏನಿತ್ತಪ್ಪ ಅಂತಂದ್ರ 20 ರೂಪಾಯಿ ಜ್ಯೂಸ್, ಯಾವ್ದ ಆಪಲ್ ಜ್ಯೂಸ್ 20 ರೂಪಾಯಿ ಜ್ಯೂಸ್ 30 ರೂಪಾಯಿ ಕೊಡತ್ತಾರ. ಮ್ಯಾಲ ಬರ್ದಾರ 20 ರೂಪಾಯಿ ಅಂತ ಹೇಳಿ ಮತ್ 30 ರೂಪಾಯಿ ಮಾರತ್ತಾರ. ಆಮೇಲೆ 10 ರೂಪಾಯಿ ಚಾಕ್ಲೇಟ್ 10 ರೂಪಾಯಿ ಸ್ಪಷ್ಟ ಐತಿ ಅಲ್ಲಿ 10 ರೂಪಾಯಿ ಅಂತ ಬರ್ದಿದ್ದಾರೆ, ಅಂದ್ರೆ 20 ರೂಪಾಯಿ ಮಾರತ್ತಾರ. ಇಲ್ಲ ಮಿಸ್ಟೇಕ್ ಐತಿ, ಪ್ರಿಂಟಿಂಗ್ ಮಿಸ್ಟೇಕ್ ಅಂತ್ರಿ, ಪ್ರಿಂಟಿಂಗ್ ಮಿಸ್ಟೇಕ್ ಬೇಡ ಅಂತ ಲೇಟ್ ಕಡೆ ಹೊಳ್ಳಿ ಬಂದ್ವಿ ನಾವು. ಹಾ ಹೊಳ್ಳಿ ಬಂದ್ವಿ ನಾವು ಬೇಡ ಅದ್ರ ಬ್ರ್ಯಾಂಡ್ ITC ಬ್ರ್ಯಾಂಡ್ ಫ್ಯಾಂಟಾಸ್ಟಿಕ್ ಅದು. ಹಾ ಮತ್ತೆ ಅವ್ರ ಮಿಸ್ಟೇಕ್ ಅಂತ 10 ರೂಪಾಯಿ ಬರ್ದಿದ್ದು ಮಿಸ್ಟೇಕ್ ಅಂತ. ಯಪ್ಪ ಬೇಡ ಮಾರೆ, ನಿಮ್ಮ ಮಿಸ್ಟೇಕ್ ಇಲ್ಲೇ ಇಟ್ಕೊಂಡು ಅಲ್ಲೇ ಒಳಗೆ ಇಟ್ಕೊಂಡು ಹೊಳ್ಳಿ ಬಂದ್ವಿ ನಾವು. ಅಂದ್ರೆ ಹೌದು ಹಾಂ ಕತ್ಲು ಬರತ್ತಿತ್ತು ಅಲ್ಲಿ ಒಳಗೆ. ಈಗ ಊಟ ಅದು ಮುಗಿಸ್ಕೊಂಡು ಮನೆಗೆ ಬಂದೀವಿ. ಸೊ ಈಗ ರೆಸ್ಟ್ ಮಾಡ್ತೀನಿ, ಯಾಕಂದ್ರೆ ಫುಲ್ ಒಂದು ದಿನ ಒಟ್ಟ ನಿದ್ದೆ ಮಾಡಿಲ್ಲ ರೀ, ಒಟ್ಟ ನಿದ್ದೆ ಮಾಡಿಲ್ಲ. ಸೊ ಮಕ್ಕೋಬೇಕಾ. ಸೊ ಸಿಗ್ತೀನಿ ಸೀದಾ ಡೈರೆಕ್ಟ್ ನಾಳೆಗೆ. ಸೊ ನೋಡ್ತೀರಿ, ಕಂಟಿನ್ಯೂ ಇರ್ತೈತಿ.